ನಮಸ್ಕಾರ ವೀಕ್ಷಕರೇ, ನಾವು ಈ ವಿಡಿಯೋನಲ್ಲಿ ಮೇಷರಾಶಿಯವರ ಡಿಸೆಂಬರ್ 2025 ತಿಂಗಳಿನ ಭವಿಷ್ಯವಾಣಿನ ಟ್ಯಾರೋ ಕಾರ್ಡ್ಗಳ ಮೂಲಕ ತಿಳ್ಕೊಳ್ಳೋಣ. ಟ್ಯಾರೋ ಕಾರ್ಡ್ಗಳು ಕೆಲಸದ ವಿಚಾರವಾಗಿ, ಸಂಸಾರದ ವಿಚಾರವಾಗಿ, ವಿವಾಹದ ವಿಚಾರವಾಗಿ ಹಾಗೂ ಹಣಕಾಸಿನ ವಿಚಾರವಾಗಿ ಏನು ಮೆಸೇಜ್ ಕೊಡ್ತಾ ಇದೆ ಅನ್ನೋದನ್ನು ಈ ವಿಡಿಯೋನಲ್ಲಿ ನಾವು ತಿಳ್ಕೊಳ್ಳೋಣ. ನೀವು ನಿಮ್ಮ ಇಷ್ಟ ದೇವತೆಯನ್ನು ನೆನೆಸ್ಕೊಳ್ಬೇಕು ಅಂತ ಕೇಳ್ಕೊತೀನಿ. ನನ್ನ ಇಷ್ಟ ದೇವತೆ ಶ್ರೀಕೃಷ್ಣ ಹಾಗೂ ಶ್ರೀ ಕಾಳಿದೇವಿ. ನಾನು ಅವರನ್ನು ನೆನಪಿಸ್ತಾ ಪೆಂಡಲಮ್ನಿಂದ ಟ್ಯಾರೋ ಕಾರ್ಡ್ಗಳನ್ನು ಚಾರ್ಜ್ ಮಾಡ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹೀಗೆ ಡಿಸೆಂಬರ್ ತಿಂಗಳು ತುಂಬ ಸುಖ, ಸಂತೋಷ, ನೆಮ್ಮದಿಯನ್ನು ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಏಂಜಲ್ಸ್ ಕಾರ್ಡ್ನ ಕೂಡ ನಾನು ನೋಡ್ತೀನಿ ನಿಮಗೋಸ್ಕರ. ಏಂಜಲ್ಸ್ ಕಾರ್ಡ್ಗಳಿಗೂ ಕೂಡ ನಾನು ಎನರ್ಜಿನ ಫಿಲ್ ಮಾಡ್ತಾ ಇದ್ದೀನಿ. ಡಿಸೆಂಬರ್ ತಿಂಗಳಲ್ಲಿ ಯಾವುದೇ ಥರ ನೆಗೆಟಿವ್ ಇದ್ದರೂ ಅದೆಲ್ಲ ನಿಮಗೆ ಪಾಸಿಟಿವ್ ಆಗಿ ಸುದ್ದಿ ಮುಟ್ಲಿ ಅಂತ ಕೇಳ್ಕೊತೀನಿ. ನೀವು ಇಷ್ಟಪಡುವಂತಹ ಕೆಲಸ ಕಾರ್ಯಗಳು ನಿಮಗೆ ದೊರಕಲಿ ಅಂತ ಕೇಳ್ಕೊತೀನಿ. ನೋಡಿ, ಪೆಂಡಲಮ್ ತಿರುಗ್ತಾ ಇದೆ, ಕ್ಲಾಕ್ ವೈಸ್ ತಿರುಗ್ತಾ ಇದೆ. ಅದರ ಅರ್ಥ ನಾನು ಇಲ್ಲಿ ಮಾತಾಡ್ತಿರುವಂಥ ಎನರ್ಜಿ ಕಾರ್ಡ್ಗಳಲ್ಲಿ ಫಿಲ್ ಆಗ್ತಾ ಇದೆ ಅಂತ ಅರ್ಥ. ಯಾರ್ದಾದ್ರೂ ನೆಗೆಟಿವ್ ಎನರ್ಜಿ ಚೆಕ್ ಮಾಡಬೇಕು ಅಂತಂದರೆ ಅವರ ಫೋಟೋನ ಹೀಗೆ ಹಿಡಿದು ಆ ಫೋಟೋ ಮೇಲೆ ಹೀಗೆ ಕ್ಲಾಕ್ ವೈಸ್ನಲ್ಲಿ ಏನಾದರೂ ಪೆಂಡಲಮ್ ತಿರುಗ್ತಾ ಇದೆ ಅಂತಂದರೆ ಅರ್ಥ ಅವರು ಪಾಸಿಟಿವ್ ಇದ್ದಾರೆ ಅಂತ ಅರ್ಥ. ಅದೇ ಪೆಂಡಲಮ್ ನೆಗೆಟಿವ್ ತಿರುಗ್ತಾ ಇದ್ದರೆ ನೆಗೆಟಿವ್ ವ್ಯಕ್ತಿ ಅಂತ ಅರ್ಥ. ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ತಿರುಗ್ತಾ ಇದ್ರೆ. ಈಗ ನಮ್ಮ ಪೆಂಡಲಮ್ ಎಲ್ಲ ಕಾರ್ಡ್ಗಳ ಮೇಲೆ ಪಾಸಿಟಿವ್ ಆಗಿ ತಿರುಗ್ತಾ ಇದೆ, ಅಂದರೆ ಕ್ಲಾಕ್ ವೈಸ್ ತಿರುಗ್ತಾ ಇದೆ. ನಾವೀಗ ಕಾರ್ಡ್ಗಳನ್ನು ಚಾರ್ಜ್ ಮಾಡಿದ್ದೀವಿ. ಎಲ್ಲ ಒಳ್ಳೆ ರೀತಿಯಲ್ಲಿ ನಡೀಲಿ, ಈ ವಿಡಿಯೋನಲ್ಲಿ ಬರುವಂತಹ ಎಲ್ಲ ವಿಚಾರಗಳು ನಿಮಗೆ ಶುಭ ಸೂಚನೆಯಾಗಿರಲಿ ಅಂತ ನಾನು ಬೇಡ್ಕೋತೀನಿ. ಅಸ್ತು. ಟ್ಯಾರೋ ಕಾರ್ಡ್ಗಳು ಡಿಸೆಂಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಏನು ಹೇಳ್ತಾ ಇದೆ ಅದನ್ನು ನಾವು ಈ ವಿಡಿಯೋನಲ್ಲಿ ತಿಳ್ಕೊತಾ ಇದ್ದೀವಿ. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದೇನೆಂದರೆ ಈ ವಿಡಿಯೋನ ಫ್ರೀ ಇದ್ದಾಗ ಕೇಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಸ್ಸಲ್ಲಿ ಹೋಗುವಾಗ ಅಥವಾ ನೀವೇನೋ ಕೆಲಸ ಮಾಡ್ತಿರ್ಬೇಕಾದ್ರೆ ವಿಡಿಯೋನ ಆನ್ ಮಾಡಿಕೊಂಡು ಪಾತ್ರೆ ತೊಳಿತಾ ವಿಡಿಯೋನ ಕೇಳಬಾರ್ದು ಅಂತ ಕೇಳ್ಕೊತೀನಿ. ಯಾಕೆಂತಂದರೆ ವಿಡಿಯೋನ ನೀವು ಎಷ್ಟು ಮನಸಾರೆ ಅನುಭವಿಸಿ ವಿಡಿಯೋನಲ್ಲಿ ಬರ್ತಿರುವಂತಹ ವಿಚಾರಗಳನ್ನು ಕೇಳ್ತಿರೋ ಅಷ್ಟು ನಿಮಗೆ ಒಳ್ಳೆಯದು. ಹಾಗೆ ಈ ವಿಡಿಯೋದ ಕೊನೆಯಲ್ಲಿ ಈ ತಿಂಗಳು ನೀವು ಯಾವ ದೇವಿಯ ಪೂಜೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಅದರಿಂದ ನಿಮಗೆ ತುಂಬ ಶುಭದಾಯಕವಾಗಿರುತ್ತೆ ಡಿಸೆಂಬರ್ ತಿಂಗಳು. ದಯವಿಟ್ಟು ಯಾವ ದೇವಿಯ ಹೆಸರು ಹೇಳ್ತೀನೋ ಆ ದೇವಿಯ ಹೆಸರನ್ನ ನೀವು ಆ ದೇವಿಯ ಅನುಗ್ರಹ ಪಡೆಯೋದೇ ನಿಜ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಆ ದೇವಿಯ ಹೆಸರನ್ನ ಮೆನ್ಷನ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಬನ್ನಿ ವೀಕ್ಷಕರೇ, ಇನ್ನು ತಡ ಮಾಡೋದು ಬೇಡ, ಕಾರ್ಡ್ಗಳನ್ನು ಶಫಲ್ ಮಾಡ್ತಾ ಇದ್ದೀನಿ. ಸ್ಪ್ರೆಡ್ ಮಾಡೋಣ. ಡಿಸೆಂಬರ್ ತಿಂಗಳು ನಿಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಡಿಸೆಂಬರ್ ತಿಂಗಳು ಮೇಷರಾಶಿಯವರಿಗೆ ಎಲ್ಲ ರೀತಿಯಲ್ಲೂ ಒಳ್ಳೆ ವಿಚಾರಗಳನ್ನೇ ಕೊಡಲಿ, ಎಲ್ಲ ಒಳ್ಳೆಯದೇ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಈಗ ಕಾರ್ಡ್ನ ಸ್ಪ್ರೆಡ್ ಮಾಡೋಣ. ಮೇಷರಾಶಿಯವರ ಡಿಸೆಂಬರ್ ತಿಂಗಳ ಭವಿಷ್ಯವನ್ನು ನಾವಿಲ್ಲಿ ನೋಡೋಣ. ನಾನು ನಿಮಗೆ ಕಾರ್ಡ್ಸ್ಗಳನ್ನ ತೋರಿಸ್ತೇನೆ. ಈಗ ಒಂದಷ್ಟು ಕಾರ್ಡ್ಗಳು ಬಂದಿದೆ. ಈ ಎಲ್ಲ ಕಾರ್ಡ್ಗಳನ್ನು ರೀಡ್ ಮಾಡೋಣ. ನೋಡಿ, ಮೇಷರಾಶಿಯವರಿಗೆ ಡಿಸೆಂಬರ್ 2025 ತಿಂಗಳು ಯಾವ ಥರ ಇದೆ ಅಂತಂದರೆ ಜಸ್ಟಿಸ್ ಸಿಗ್ತಾ ಇದೆ. ನೀವು ಯಾವುದಾದ್ರೂ ಕೋರ್ಟ್ ಕೇಸ್ಗಳು ಅಥವಾ ಯಾವುದಾದ್ರೂ ಪೊಲೀಸ್ ವಿಚಾರದಲ್ಲಿ ಕೇಸ್ಗಳು ನಡೀತಾ ಇದ್ದರೆ ಆ ಕೇಸ್ಗಳು ನಿಮ್ಮ ಪರವಾಗಿ ನಡೆಯುವಂತಹ ಎಲ್ಲ ಶುಭ ಸೂಚನೆಗಳು ಕಾಣಿಸ್ತಾ ಇದೆ. ಸ್ವಲ್ಪ ಸೀಕ್ರೆಟ್ ವ್ಯಕ್ತಿಗಳಿದ್ದಾರೆ ನಿಮ್ಮ ಸುತ್ತಮುತ್ತ. ಆ ವ್ಯಕ್ತಿಗಳಿಂದ ದಯಮಾಡಿ ದೂರ ಇರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ತಲೆನಲ್ಲೂ ಕೂಡ ತುಂಬ ನೆಗೆಟಿವ್ ಪಾಸಿಟಿವ್ ವಿಚಾರಗಳು ಓಡ್ತಾ ಇದೆ. ಜೊತೆಗೆ ನಿಮ್ಮ ಸುತ್ತಮುತ್ತ ಇರೋರು ಸ್ವಲ್ಪ ಸ್ಟ್ರಾಟಜಿನ ಪ್ಲೇ ಮಾಡ್ತಾ ಇದ್ದಾರೆ. ಆ ಸ್ಟ್ರಾಟಜಿ ಪ್ಲೇ ಮಾಡೋರಿಂದ ಸ್ವಲ್ಪ ದೂರ ಇರೋದು ಉತ್ತಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಹಣಕಾಸು ಹಾಗೂ ಲಕ್ಸುರಿ ಜೀವನನ ಅನುಭವಿಸ್ಬೇಕು ಅಂತ ಏನು ಹೋರಾಡ್ತಾ ಇದ್ದೀರಾ ಜೀವನದಲ್ಲಿ, ಅದೆಲ್ಲ ನಿಮ್ಮ ಪರವಾಗಿ ನಡೆಯುವಂಥ ಎಲ್ಲ ಶುಭ ಸೂಚನೆಗಳು ಇದೆ. ಮತ್ತು ಯೂಶಲಿ ನೋಡಿ, ಮೇಷರಾಶಿಯವರಿಗೆ ತುಂಬ ನೆಗೆಟಿವ್ ಬರೋದಿಲ್ಲ. ಮೇಷರಾಶಿಯವರು ತುಂಬ ಅದೃಷ್ಟವಂತರು ಅಂತಲೇ ನಾವು ಹೇಳ್ಬೋದು. ಯಾವಾಗಲೂ ಆಲ್ಮೋಸ್ಟ್ ರೀಡಿಂಗ್ಸ್ ಯಾವಾಗಲೂ ಪಾಸಿಟಿವ್ ಆಗೇ ಬರುತ್ತೆ ಮೇಷರಾಶಿಯವರಿಗೆ.
ನೀವು ಏನಾದರೂ ಕೆಲಸ ಕಾರ್ಯಗಳನ್ನು ಯೋಚನೆ ಮಾಡಿದರೆ, ಕೆಲಸ ಕಾರ್ಯಗಳು ಇನ್ ದ ಸೆನ್ಸ್ ಮದುವೆ ವಿಚಾರ ಆಗಿರ್ಬೋದು, ಈಗ ಧನುರ್ಮಾಸದಲ್ಲಿ ಹೊಸ ಮನೆ ಗೃಹ ಪ್ರವೇಶ ಇದೆಲ್ಲ ಸ್ವಲ್ಪ ಕಡಿಮೆ ಮಾಡ್ತಾರೆ. ಈಗ ಎಲ್ಲ ಪೂಜೆ ಪುನಸ್ಕಾರಗಳ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತಿರ್ತಾರೆ. ಯಾವುದಾದ್ರೂ ವಿಚಾರಗಳನ್ನು ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ದಯಮಾಡಿ ಒಂದ್ಸತಿ ಕ್ರಾಸ್ ಚೆಕ್ ಮಾಡಿಕೊಂಡು ಮಾಡಿ. ಮತ್ತೆ ಏನಾದರೂ ವಿಚಾರಗಳು ನಿಮಗೆ ತುಂಬ ಗೊಂದಲ ಸ್ಥಿತಿಯಲ್ಲಿದ್ದರೆ ಸ್ವಲ್ಪ ಪೇಷನ್ಸ್ ಇರಲಿ, ಸ್ವಲ್ಪ ತಾಳ್ಮೆ ಇರಲಿ. ಭಗವಂತ ಸ್ಕ್ರೀನ್ನ ಹಿಂದೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಅಂದರೆ ಸ್ಕ್ರೀನ್ನ ಹಿಂದೆ ಅಂತಂದರೆ ಯಾವ ಥರ, ನಿಮ್ಮ ಜೀವನನೇ ಒಂದು ಸ್ಕ್ರೀನ್ ಅಂತ ಅಂದ್ಕೊಂಡ್ರೆ ಆ ಜೀವನದ ಓಡಿಸ್ತಿರೋನು ಆಡಿಸ್ತಿರೋನೆಲ್ಲ ಭಗವಂತ. ಸೊ ಆ ಭಗವಂತ ನಿಮಗೆ ಏನು ಒಳ್ಳೇದಾಗಬೇಕು ಅದನ್ನೇ ಮಾಡ್ತೀನಿ ನಾನು, ಸ್ವಲ್ಪ ವೆಯ್ಟ್ ಮಾಡು ಅಂತ ಹೇಳ್ತಾ ಇದ್ದಾನೆ. ಮತ್ತು ಆಗಲೇ ಹೇಳ್ದಾಗೆ ನಿಮ್ಮ ಕೋರ್ಟ್ ವಿಚಾರಗಳಾಗಲಿ, ಪೊಲೀಸ್ ಕೇಸ್ ವಿಚಾರಗಳಾಗಲಿ ನಿಮ್ಮ ಪರವಾಗಿದೆ. ನಿಮಗೆ ಅದರಲ್ಲಿ ಜಸ್ಟಿಸ್ ಸಿಗುವಂಥ ಎಲ್ಲ ರೀತಿ ವಿಚಾರಗಳು ಇಲ್ಲಿ ಕಾಣಿಸ್ತಾ ಇದೆ. ಹಾಗೆ ಭೂಮಿ ವಿಚಾರ ಇರ್ಬೋದು, ಹಣಕಾಸಿನ ವಿಚಾರ ಇರ್ಬೋದು, ನಿಮಗೆ ಜಸ್ಟಿಸ್ ನಿಮ್ಮ ಪರವಾಗಿದೆ. ನೀವು ಅದಕ್ಕಾಗಿ ಏನು ಹೋರಾಡ್ತಾ ಇದ್ದೀರಾ, ನ್ಯಾಯ ನಿಮ್ಮ ಕಡೆ ಇದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ನೀವು ತುಂಬ ಬುದ್ಧಿವಂತಿಕೆಯನ್ನು ಬಳಸಿ ನಿಮ್ಮ ಕೆಲಸಗಳನ್ನ ಸ್ಟ್ರಾಟಜಿನ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಕೂಡ ಇಲ್ಲಿ ಹೇಳ್ತಾ ಇದೆ. ಓವರಾಲ್ ಆಗಿ ಹೇಳಬೇಕು ಅಂತಂದರೆ, ಅಂದರೆ ಮೊದಲನೇ ಓವರಾಲ್ ಕಾರ್ಡ್ ಎನರ್ಜಿನ ನಾವು ನೋಡ್ತಾ ಇದ್ದೀವಿ ಅಂತಂದರೆ ನ್ಯಾಯ ನಿಮ್ಮ ಪರವಾಗಿದೆ. ನಿಮ್ಮ ಹಣಕಾಸಿನ ವಿಚಾರಗಳು ಸ್ವಲ್ಪ ಸುಸ್ಥಿತಿನಲ್ಲಿ ನಡೆಯುವಂತಹ ಎಲ್ಲ ಸಾಧ್ಯತೆಗಳಿದೆ. ಜೊತೆಗೆ ನಿಮಗೆ ಸ್ವಲ್ಪ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳು ಸ್ವಲ್ಪ ಸ್ಟ್ರಾಟಜಿ ಪ್ಲೇ ಮಾಡ್ತಾ ಇದ್ದಾರೆ. ಆ ಸ್ಟ್ರಾಟಜಿನ ನೀವು ಅರ್ಥ ಮಾಡ್ಕೊಳ್ಳಿ, ಅವರಿಗೆ ಮೋಸ ಹೋಗಬೇಡಿ. ಹಾಗೆಯೇ ನಿಮ್ಮ ತಲೆಯಲ್ಲಿ ನೆಗೆಟಿವ್ ಅಥವಾ ಪಾಸಿಟಿವ್ ವಿಚಾರಗಳೇನಾದರೂ ನಡೀತಾ ಇದ್ರೆ ಆ ವಿಚಾರಗಳನ್ನು ಸ್ವಲ್ಪ ತಾಳ್ಮೆಯಿಂದ ಎದುರಿಸ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಯಾಕೆಂತಂದರೆ ಭಗವಂತ ಹೇಳ್ತಾ ಇದ್ದಾನೆ, ಒಂದು 2 ತಿಂಗಳು ಸಮಾಧಾನವಾಗಿ ವೆಯ್ಟ್ ಮಾಡು ಅಂತ ಹೇಳ್ತಾ ಇದ್ದಾನೆ. ಯಾವ ವಿಚಾರನೂ ಸ್ವಲ್ಪ ಅರ್ಜೆಂಟಾಗಿ ನೀವು ಮಾಡೋಕ್ಕೆ ಹೋಗಬೇಡಿ. ಮತ್ತು ನಿಮ್ಮ ಜಸ್ಟಿಸ್, ಈಗ ನೋಡಿ ನಿಮಗೆ ಜಸ್ಟಿಸ್ ಕಾರ್ಡ್ ನಾನೇನು ಹೇಳಿದೆ, ಹೆಚ್ಚು ಕಮ್ಮಿ ಒಂದು 6 ತಿಂಗಳ ಈ ಕೇಸ್ ಏನು ಪ್ರೆಸೆಂಟ್ಲಿ ಓಡ್ತಾ ಇದೆ ಆ ಕೇಸ್ ನಿಮಗೆ ಹೆಚ್ಚು ಕಮ್ಮಿ ಒಂದು 6 ತಿಂಗಳು ಓಡುವಂತಹ ಸಾಧ್ಯತೆಗಳಿದೆ. ಬಟ್ ನಿಮಗೆ ರಿಸಲ್ಟ್ ಏನು ಬರುತ್ತೆ ಅದು ನಿಮ್ಮ ಪರವಾಗಿನೇ ನಡೆಯುತ್ತೆ ಅಂತ ಬರ್ತಾ ಇದೆ. ಈಗ ನಿಮಗೆ ಡಿಸೆಂಬರಿಂದ ಹೆಚ್ಚು ಕಮ್ಮಿ ಒಂದು ಮೇ ತನಕ ನಿಮ್ಮ ಕೇಸ್ ಓಡುವಂಥ ಸಾಧ್ಯತೆ ಇದೆ. ಈ ಡಿಸೆಂಬರಿಂದ ಮೇ ಒಳಗಡೆನೂ ಕೂಡ ನಿಮಗೆ ಎಲ್ಲ ಏನು ಜಸ್ಟಿಸ್ ನಿಮ್ಮ ಪರವಾಗಿ ಬರಬೇಕು ಅಂತ ಇದೆ ಅದು ಬರುವ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಬಟ್ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ ಅನ್ನೋದು ಇಲ್ಲಿ ಓವರಾಲ್ ಆಗಿ ಬಂದಿರೋ ಮೆಸೇಜ್ ಇದೆ. ನಾವೀಗ ಈ ಕಾರ್ಡ್ಗಳನ್ನು ರಿಮೂವ್ ಮಾಡಿ ಹಣಕಾಸಿನ ವಿಚಾರವಾಗಿ ಕಾರ್ಡ್ ಒಂದ್ಸತಿ ಸ್ಪ್ರೆಡ್ ಮಾಡೋಣ. ಹಣಕಾಸು ಮತ್ತು ನಿಮ್ಮ ಕೆಲಸದ ವಿಚಾರ, ಈ ವಿಚಾರವಾಗಿ ನಾವು ಸ್ವಲ್ಪ ಕಾರ್ಡ್ಗಳನ್ನು ಸ್ಪ್ರೆಡ್ ಮಾಡಿ ನೋಡೋಣ. ಸ್ಪೆಸಿಫಿಕ್ ಆಗಿ ನಿಮ್ಮ ಕೆಲಸದ ವಿಚಾರದಲ್ಲಿ ಕಾರ್ಡ್ಗಳು ಏನು ಹೇಳ್ತಾ ಇದೆ. ಟ್ಯಾರೋ ಕಾರ್ಡ್ಗಳು ನಿಮಗೆ ಭವಿಷ್ಯದಲ್ಲಿ ಕೆಲಸದ ವಿಚಾರದಲ್ಲಿ ನೀವು ಏನು ಡಿಸಿಷನ್ಸ್ ತಗೊಂಡ್ರೆ ಒಳ್ಳೇದು ಅಂತ ಹೇಳ್ತಾ ಇದೆ ಅನ್ನೋದನ್ನ ನಾವು ಇಲ್ಲಿ ನೋಡೋಣ. ಓಕೆ, ಕೆಲಸದ ವಿಚಾರದಲ್ಲಿ ನೀವು ಸ್ವಲ್ಪ ಕೆಲಸನ ಹಂಚ್ಕೊಂಡು ಮಾಡಿ ಅಂತ ಬರ್ತಾ ಇದೆ. ಕೆಲಸ ಹಂಚಿ ಮಾಡೋದು ಒಳ್ಳೆಯದು, ಒಬ್ಬರೇ ಎಲ್ಲ ಮಾಡ್ತೀನಿ ಅಂತ ಓಡಾಡ್ಬೇಡಿ. ಓಕೆ, ನೋಡಿ ಕೆಲಸ ಬಂದ್ಬಿಟ್ಟು ನೀವೇನಾದ್ರೂ ಕೆಲಸಕ್ಕೆ ಅಪ್ಲೈ ಮಾಡಿದ್ದೀರಾ ಅಂತಂದರೆ ಈಗ ಆಲ್ರೆಡಿ ಅಪ್ಲೈ ಮಾಡಿರ್ತೀರಾ. ಈಗ ಈ ತಿಂಗಳಲ್ಲಿ ಅಪ್ಲೈ ಮಾಡುವಂತಹ ಕಂಪ್ನಿಗಳಲ್ಲಿ ನಿಮಗೆ ಆದಷ್ಟು ಕೆಲಸ ಸಿಗದೆ ಮುಂಚೆ ಅಪ್ಲೈ ಮಾಡಿದ್ರಿ ಗೊತ್ತಾ, ಆ ಕಂಪ್ನಿನಲ್ಲಿ ನಿಮಗೆ ಕೆಲಸ ಸಿಗುವಂಥ ಸಾಧ್ಯತೆ ಜಾಸ್ತಿ ಇದೆ ಅಂತ ತೋರಿಸ್ತಾ ಇದೆ. ಮತ್ತೆ ನಿಮಗೆ ಈಗ ನಿಮ್ಮ ಕೆಲಸ ಕಾರ್ಯದಲ್ಲಿ ಏನಾದರೂ ಪ್ರಾಬ್ಲಮ್ಸ್ಗಳನ್ನ ನೀವು ಫೇಸ್ ಮಾಡ್ತಾ ಇದ್ರೆ ಯಾರಿಗಾದ್ರೂ ಸ್ವಲ್ಪ ದಾನ ಧರ್ಮಗಳನ್ನ ಮಾಡಿ ಅಂತ ಬರ್ತಾ ಇದೆ. ನೀವೀಗ ದೇವಸ್ಥಾನಕ್ಕೆ ಹೋಗ್ತೀರಾ ಅಥವಾ ಎಲ್ಲಾದ್ರೂ ಒಂದ್ ಕಡೆ ತೀರ್ಥಯಾತ್ರೆನೋ ಅಥವಾ ಯಾವುದೋ ಒಂದ್ ಕಡೆ ನೀವು ಹೋಗ್ತಾ ಇರ್ತೀರಾ, ಅಲ್ಲಿ ನಿಮಗೆ ಏನಾದ್ರು ಸಹಾಯ ಮಾಡ್ಲಿಕ್ಕೆ ಆಗುತ್ತೆ ಬಡವರಿಗೆ ಅಂತಂದ್ರೆ ಖಂಡಿತ ಸಹಾಯ ಮಾಡಿ. ವೃದ್ಧಾಶ್ರಮಗಳಿಗೆ ನೀವು ವಿಸಿಟ್ ಮಾಡಿ, ಅಲ್ಲಿ ಏನಾದರೂ ಅನ್ನದಾನ ಅಥವಾ ಹಾಲಿನ ದಾನವನ್ನ ಮಾಡ್ತೀರಾ ಅಂತಂದ್ರೆ ಖಂಡಿತ ಮಾಡ್ಬೋದು. ನೀವು ಏನಾದರೂ ದಾನ ಮಾಡ್ತೀರಾ ಅಂತಂದ್ರೆ ದಯಮಾಡಿ ಯೆಲ್ಲೋ ಕಲರ್ ಸ್ವೀಟ್ನ ಮಾತ್ರ ದಾನ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನೀವು ಹಣನ ಕೂಡಿಡ್ತಾ ಇದ್ದೀರಾ, ಹಣ ಕೂಡಿಡ್ತಿರೋದು ಅದು ನಿಮ್ಮ ಪರವಾಗಿ ಇದೆ, ಯಾವುದೇ ತರ ಮೋಸ ಇಲ್ಲಿ ಆಗೋ ತರ ಕಾಣಿಸ್ತಾ ಇಲ್ಲ, ಚೆನ್ನಾಗಿದೆ. ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ನೀವು ಆಲ್ಮೋಸ್ಟ್ ಯಾರ್ಯಾರು ಮೇಷರಾಶಿನಲ್ಲಿದ್ದೀರಾ, ನೀವೇನಾದ್ರೂ ಮನೆ ಖಾಲಿ ಮಾಡಿ ಮನೆ ಕಡೆ ಬೇರೆ ಕಡೆ ಶಿಫ್ಟ್ ಆಗಬೇಕು ಅಂತಂದ್ರೆ ಇತ್ತು ಅಂತಂದ್ರೆ ಅರ್ಜೆನ್ಸಿನಲ್ಲಿ ಮಾಡಬೇಕು ಅಂತ ಇದ್ದೀರಾ ಅಂತಂದ್ರೆ ಜಾಸ್ತಿ ಜನ ನೀವು ಮೇಷರಾಶಿಯವರು ಡಿಸೆಂಬರ್ನಲ್ಲಿ ಮನೆ ಖಾಲಿ ಮಾಡಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವಂತಹ ಸಾಧ್ಯತೆ ಜಾಸ್ತಿ ಇದೆ. ಅಥವಾ ಪ್ರಮೋಷನ್ಸ್ ಆಗಿ ನೀವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ಬೋದು, ಅಥವಾ ಓದೋದ್ರ ವಿಚಾರವಾಗಿ ಹೋಗ್ಬೋದು, ಪ್ರಾಜೆಕ್ಟ್ ವಿಚಾರವಾಗಿ ಹೋಗ್ಬೋದು. ತುಂಬಾ ಜನಕ್ಕೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಶಿಫ್ಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ಡಿಸಿಷನ್ಸ್ ತಗೊಳ್ಳೋದ್ರಲ್ಲಿ ನಿಮಗೆ ಕಷ್ಟ ಆಗ್ತಾ ಇದೆ. ದಯಮಾಡಿ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಸ್ವಲ್ಪ ಸ್ಮಾರ್ಟ್ ಪರ್ಸನ್ ಇದ್ದಾರೆ ಅಂತಂದ್ರೆ ದಯಮಾಡಿ ಅವ್ರ ಹತ್ರ ಮಾತಾಡ್ಕೊಂಡು ಡಿಸಿಷನ್ಸ್ನ ತಗೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಎಗೇನ್ ನನಗಿಲ್ಲಿ ಇದೊಂದು ಕಾರ್ಡ್ ಬಂದಿದೆ.
ಡೆವಿಲ್ ಅಂತೇಳಿ. ಈ ಡೆವಿಲ್ ಕಾರ್ಡ್ ಏನಕ್ಕೆ ಬರುತ್ತೆ ಅಂತಂದ್ರೆ, ಒಂದು ನಿಮಗೆ ನೆಗೆಟಿವ್ ಎನರ್ಜಿಗಳೇನಾದ್ರೂ ಆಗಿದ್ರೆ ಅಥವಾ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರು ಕೂಡ ನಮಗೆ ಆ ಕಾರ್ಡ್ ಬರುತ್ತೆ. ನನಗಿಲ್ಲಿ ಬರ್ತಾ ಇದೆ, ನೀವು ಸ್ವಲ್ಪ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ಅಂತ. ಈ ಸ್ಟ್ರಾಟಜಿಕ್ ಪರ್ಸನ್ ಏನಿದ್ದಾರೆ ಅವರು ನಿಮ್ಮ ಜೀವನದಲ್ಲಿ ಎಂಟ್ರಿ ಆಗ್ಲಿಕ್ಕೆ ನಿಮ್ಮ ನೆಗೆಟಿವ್ ಥಾಟ್ಸ್ಗಳೇ ಕಾರಣ. ಓಕೆನಾ? ನೀವು ಆ ನೆಗೆಟಿವ್ ಥಾಟ್ಸ್ಗಳನ್ನ ದಯಮಾಡಿ ಮಾಡಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೇಗಪ್ಪ ನೆಗೆಟಿವ್ ಥಾಟ್ಗಳನ್ನ ಮಾಡದೆ ಬದುಕಕ್ಕಾಗತ್ತಾ? ಎಲ್ಲ ವಿಚಾರಗಳನ್ನು ಯಾವಾಗ್ಲೂ ಒಳ್ಳೆ ಫ್ಲಾಗ್ನ ಹಾಕಬೇಕು, ಹಾಗೆ ಕೆಟ್ಟ ಫ್ಲಾಗ್ನ ಹಾಕ್ಬೇಕಾಗಿರುತ್ತೆ. ಅಂದ್ರೆ ರೆಡ್ ಫ್ಲಾಗ್ ಅಂತ ನಾವು ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ಏನ್ ಕರಿತೀವಿ, ಈಗ ಗ್ರೀನ್ ಫ್ಲಾಗ್ ಅಂತ ಬರುತ್ತೆ. ಈಗ ರೆಡ್ ಫ್ಲಾಗ್ ಅಂತಂದ್ರೆ ಪ್ರೋಗ್ರಾಮ್ಸ್ ಅಥವಾ ಪ್ರಾಜೆಕ್ಟ್ಗಳನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾರಾದ್ರೂ ಒಬ್ಬರಿಗೆ ಅದರಲ್ಲಿ ತಪ್ಪುಗಳನ್ನ ಕಂಡಿಡಿದಾಗ ಅವರು ರೆಡ್ ಫ್ಲಾಗ್ ಹಾಕ್ತಾರೆ ಅದಕ್ಕೆ. ಆ ತರ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ವಿಚಾರಕ್ಕೂ ನೀವು ಎಲ್ಲಾ ರೀತಿಯಲ್ಲೂ ಒಳ್ಳೇದೇ ಯೋಚನೆ ಮಾಡ್ತಾ ಕೊಡ್ಲಿಕ್ಕೆ ಆಗಲ್ಲ. ಒಬ್ಬ ವ್ಯಕ್ತಿನ ನಾವು ನೋಡಿದಾಗ ಒಳ್ಳೆಯವನ ಕೆಟ್ಟವನ ಅಂತ ಎರಡೂ ರೀತಿಯಲ್ಲಿ ನೋಡ್ಬೇಕಾಗಿ ಬರುತ್ತೆ. ಬಟ್ ನಿಮ್ಮಲ್ಲಿ ನೆಗೆಟಿವ್ ಥಾಟ್ಸ್ಗಳು ಜಾಸ್ತಿ ಆಗ್ತಾ ಇದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಆ ನೆಗೆಟಿವ್ ಥಾಟ್ಗಳನ್ನ ಕಡಿಮೆ ಮಾಡಿ. ಯಾಕೆಂತಂದ್ರೆ ತುಂಬಾ ಜನಕ್ಕೆ ನಿಮಗೆ ಗೊತ್ತಿಲ್ಲದೆ ಕೆಲವೊಂದು ಸಿದ್ಧಿಗಳಿರುತ್ತೆ. ಯಾವ ತರ ಸಿದ್ಧಿಗಳು ಅಂತಂದ್ರೆ, ನೀವು ಹೇಳಿದ್ದು ಕೆಲವೊಂದ್ಸತಿ ನಡೀತಾ ಇರುತ್ತೆ. ನೀವು ಯಾರಿಗಾದ್ರೂ ಏನೇ ಬೈದ್ಬಿಡಿ, ಅದು ಸಡನ್ ಆಗಿ ಹಾಗೆ ಹೋಗ್ಬಿಡುತ್ತೆ. ಯಾಕೆ ಆ ಥರ ಕೆಲವ್ರಿಗೆ ಮಾತ್ರ ಆಗುತ್ತೆ ಅಂತಂದ್ರೆ, ಅವರು ಆ ಸಿದ್ಧಿನ ಹೊತ್ಕೊಂಡ್ಬಿಟ್ಟಿರ್ತಾರೆ. ಓಕೆನಾ? ನೀವು ಆ ಥರ ವಿಚಾರದಲ್ಲಿದ್ದಾಗ ದಯಮಾಡಿ ಆ ನಿಮ್ಮ ಮಾತು ಆಡಿದ್ದು ಏನು ನಿಜ ಆಗುತ್ತೆ ಆ ವಿಚಾರನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತೀನಿ. ನೀವು ಏನಾದರೂ ಮಾತಿರ್ತಾರೆ ನಾನು ಹೇಳಿದ್ದೆಲ್ಲ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನೀವು ಬರೀ ಕೆಟ್ಟದೇ ಹೇಳ್ತಾ ಇದ್ರೆ ಅವ್ರಿಗೇನೋ ಕೆಟ್ಟದಾಗತ್ತೆ, ಒಪ್ಕೊಳ್ಳೋಣ. ಆದ್ರೆ ಆ ಕರ್ಮ ಅನ್ನೋದು ನಿಮ್ಮನ್ನ ಬಿಡೋದಿಲ್ಲ ಅಲ್ವಾ? ಆ ಕರ್ಮ ಅವ್ರನ್ನೂ ಕಾಡುತ್ತೆ, ನಿಮ್ಮನ್ನೂ ಕಾಡುತ್ತೆ. ನಾನು ಈ ವಿಡಿಯೋ ನಂತರ ಒಂದು ಶಾರ್ಟ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ವಿಚಾರವಾಗಿ ಶಾಪ ಹೇಗಿರುತ್ತೆ, ಆ ಕರ್ಸ್ ಹೇಗೆ ನಿಮಗೇನೆ ವಾಪಸ್ ತಟ್ಟುತ್ತೆ ಅನ್ನೋದನ್ನ ನಾನೊಂದು ಶಾರ್ಟ್ಸ್ನಲ್ಲಿ ಹೇಳ್ತೀನಿ ಮುಂದೆ ಬರುವ ಒಂದು ವಿಡಿಯೋನಲ್ಲಿ. ದಯಮಾಡಿ ನೀವು ಅದನ್ನು ನೋಡಬೇಕು ಅಂತ ಹೇಳ್ಕೊತೀನಿ. ದಯಮಾಡಿ ನೀವು ನೆಗೆಟಿವ್ ಥಾಟ್ಸ್ಗಳನ್ನು ಮಾಡಬೇಡಿ. ಎಷ್ಟು ನೆಗೆಟಿವ್ ಥಾಟ್ಗಳನ್ನ ಮಾಡ್ತೀರೋ ಅಷ್ಟು ಆ ನೆಗೆಟಿವ್ ಅವ್ರಿಗೂ ತಟ್ಟತ್ತೆ, ನೆಗೆಟಿವ್ ಹೇಳಿದ್ದಕ್ಕೆ ನಿಮಗೂ ತಟ್ಟತ್ತೆ. ವೀಕ್ಷಕರೇ, ಈಗಲೇ ಹೇಳ್ತೀನಿ ಕೇಳಿ, ನಾವೆಲ್ಲ ಇರೋದು ಈ ಹಿರಣ್ಯ ಗರ್ಭದಲ್ಲಿ. ಅಂದ್ರೆ ಈ ತಾಯಿ ನಮ್ಮ ಹೊಟ್ಟೆನಲ್ಲಿ ನಮ್ಮ ತರನೇ ಇರುವಂತ ಒಬ್ಬ ಮನುಷ್ಯ ಹುಟ್ಬೋದು. ಆದ್ರೆ ಈ ಭೂಮಿ ತಾಯಿ ಹೊಟ್ಟೆನಲ್ಲಿ ಎಲ್ಲಾ ಪ್ರಾಣಿಗಳಿಗೂ ಎಲ್ಲಾ ಜೀವಿಗಳಿಗೂ ಸ್ಥಾನ ಕೊಟ್ಟಿದ್ದಾಳೆ ಆಕೆ. ನಾವು ಮತ್ತೆ ಬೇರೆ ಪ್ರಾಣಿಗಳು, ಬೇರೆ ಮನುಷ್ಯರು ಎಲ್ಲರೂ ಕೂಡ ಆ ಭೂಮಿ ತಾಯಿಯ ಮಕ್ಕಳೇ. ಸೊ ಹಾಗಿರ್ಬೇಕಾದ್ರೆ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಒಬ್ರು ನಂಟಿಟ್ಕೊಂಡೇ ಹುಟ್ಟಿರ್ತೀವಿ. ನಾವು ಇನ್ನೊಬ್ರಿಗೆ ಎಷ್ಟು ಶಾಪ ಹಾಕ್ತೀವಿ, ನಾವು ಇನ್ನೊಬ್ರಿಗೆ ಎಷ್ಟು ಅಗೌರವ ಸೂಚಿಸ್ತೀವಿ, ಆ ಕರ್ಮ ನಮಗೂ ಕೂಡ ಕಾಣುತ್ತೆ. ನಾವು ಆ ಕರ್ಮನ ಅನುಭವಿಸಬಾರ್ದು ಅಂತ ಇದ್ರೆ ದಯಮಾಡಿ ಇನ್ನೊಬ್ಬರ ಜೊತೆಗೆ ನಾವು ಪ್ರೀತಿಯಿಂದ ನಡ್ಕೊಳ್ಳೋಣ, ಕರುಣೆಯಿಂದ ನಡ್ಕೊಳ್ಳೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಎಷ್ಟು ನೆಗೆಟಿವ್ ಥಾಟ್ ಯೋಚನೆ ಮಾಡ್ತೀರೋ ಅಷ್ಟು ನೆಗೆಟಿವ್ ನಿಮಗೂ ಕೂಡ ಆಗುತ್ತೆ. ಅದನ್ನ ಮಾತ್ರ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಸರಿ ವೀಕ್ಷಕರೇ, ನಾವೀಗ ಕೆಲಸದ ವಿಚಾರದಲ್ಲಿ ನೋಡಿದ್ವಿ. ಕೆಲಸದ ವಿಚಾರದಲ್ಲಿ ಮತ್ತೆ ಹೇಳ್ತೀನಿ ಕೇಳಿ. ನೀವು ಸ್ವಲ್ಪ ದಾನ ಧರ್ಮಗಳನ್ನ ಮಾಡೋದ್ರಿಂದ ನಿಮಗೆ ಕೆಲಸದ ವಿಚಾರದಲ್ಲಿ ಚೆನ್ನಾಗಾಗುತ್ತೆ ಅಂತ ಬರ್ತಾ ಇದೆ. ಜೊತೆಗೆ ನೀವು ಈ ತಿಂಗಳಲ್ಲಿ ಅಪ್ಲೈ ಮಾಡ್ತಿರುವಂತಹ ಕೆಲಸಗಳ ಬದಲಾಗಿ ನೀವು ಮುಂಚೆ ಅಪ್ಲೈ ಮಾಡಿರುವಂತಹ ಕೆಲಸಗಳಿಗೆ ನಿಮಗೆ ಕಾಲ್ ಆಗುವಂತ ಜಾಸ್ತಿ ಇದೆ. ಮತ್ತೆ ನಿಮಗೆ ಟ್ರಾನ್ಸ್ಫರ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಯಾರಾದ್ರೂ ಮನೆ ಶಿಫ್ಟ್ ಮಾಡಿಕೊಂಡು ಬೇರೆ ಕಡೆ ಹೋಗ್ಬೇಕು ಕೆಲಸದ ವಿಚಾರವಾಗಿ ಅಂತ ಇದ್ರು ಕೂಡ ಅವರಿಗೆ ಒಳ್ಳೆ ಟೈಮ್ ಇದು, ಹೋಗ್ತೀರಾ. ಮತ್ತೆ ಇದೆಲ್ಲ ಬಂದು ಭಗವಂತನ ಪ್ಲಾನ್, ಅದನ್ನ ಮಾತ್ರ ನೀವು ಮರಿಬೇಡಿ. ನೀವು ಅನ್ಕೋತೀರಾ ನಾನೇ ಎಲ್ಲ ಪ್ಲಾನ್ ಮಾಡ್ತಾ ಇದ್ದೀನಿ ಅಂತ. ಬಟ್ ಹ್ಯಾವಿಂಗ್ ಸೆಡ್ ದಟ್, ಎಲ್ಲದು ಭಗವಂತನ ಪ್ಲಾನೇ ಆಗಿರತ್ತೆ. ಮತ್ತೆ ನಿಮ್ಮ ಸುತ್ತಮುತ್ತ ಇರುವ ನೆಗೆಟಿವ್ ಜನಗಳು ಯಾಕೆ ಬಂದಿದ್ದಾರೆ ಅಂದ್ರೆ ಅದೆಲ್ಲ ನಿಮ್ಮ ನೆಗೆಟಿವ್ ಥಾಟ್ಸ್ಗಳಿಂದಾನೇ ಅವ್ರನ್ನ ನೀವು ಇನ್ವೈಟ್ ಮಾಡಿದ್ದೀರಾ. ಆ ಇನ್ವಿಟೇಷನ್ನ ನೀವೇ ಕೊಟ್ಟು ಅವ್ರನ್ನ ಕರ್ಕೊಂಡಿದ್ದೀರಾ. ದಯಮಾಡಿ ಆ ನೆಗೆಟಿವ್ ವ್ಯಕ್ತಿಗಳನ್ನ ನಿಮ್ಮಿಂದ ದೂರ ಹಾಕ್ಬೇಕಂದ್ರೆ ನೀವು ಅದರ ಅಪೋಸಿಟ್ ಅಂದ್ರೆ ಏನು, ಒಳ್ಳೆ ವಿಚಾರಗಳನ್ನು ಮಾತ್ರ ಯೋಚನೆ ಮಾಡಿ, ಒಳ್ಳೆಯದೇ ಆಗತ್ತೆ. ಈಗ ನಾವು ನಿಮ್ಮ ವಿವಾಹ, ಪ್ರೀತಿ ಪ್ರೇಮ ಹಾಗೂ ಸಂಸಾರದ ವಿಚಾರವಾಗಿ ಕಾರ್ಡ್ಗಳನ್ನು ರಿಮೂವ್ ಮಾಡೋಣ. ನೋಡೋಣ ಏನ್ ಎನರ್ಜಿ ಬರ್ತಾ ಇದೆ ಅಂತ. ಡಿಸೆಂಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ವಿವಾಹ, ಸಾಂಸಾರಿಕ ಜೀವನ ಹಾಗೂ ಪ್ರೀತಿ ವಿಚಾರದಲ್ಲಿ ಏನು ಟ್ಯಾರೋ ಕಾರ್ಡ್ಗಳು ವಿಚಾರಗಳನ್ನು ನಮಗೆ ತಿಳಿಸ್ತಾ ಇದೆ ಅನ್ನೋದನ್ನ ನಾವೀಗ ಸ್ಪ್ರೆಡ್ನಲ್ಲಿ ನೋಡೋಣ. ನಾವೀಗಾಗಲೇ ಸ್ಪ್ರೆಡ್ ಮಾಡಲಿಕ್ಕೆ ಮುಂಚೆನೆ ಪೆಂಡಲಮ್ನಲ್ಲಿ ಎನರ್ಜಿನ ಫಿಲ್ ಮಾಡಿದ್ದೀವಿ. ಸೊ ನಮಗಾದಷ್ಟು ಒಳ್ಳೆ ವಿಚಾರಗಳೇ ಬರಲಿ. ಏನಾದರೂ ನೆಗೆಟಿವ್ ಇದ್ರೆ ನಾನು ಅಲ್ಲೇ ನಿಮಗೆ ಪರಿಹಾರ ಏನು ಮಾಡಬೇಕು ಅಂತ ಕೂಡ ಹೇಳ್ತೀನಿ. ನೀವೇನು ಚಿಂತೆ ಮಾಡೋ ಅಗತ್ಯ ಇಲ್ಲ. ಓಕೆ, ನನಗೆ ಗೊತ್ತಿದ್ದಷ್ಟು ಪರಿಹಾರಗಳನ್ನು ಹೇಳ್ತೀನಿ. ಮತ್ತು ನಿಮಗೆ ಇನ್ನೂ ಪರಿಹಾರಗಳು ಬೇಕು ಅಂತ ಇದ್ದರೆ ನೀವು ಡೈರೆಕ್ಟಾಗಿ ನಂಗೆ ಕಾಲ್ ಮಾಡ್ಬೋದು, ಅಥವಾ ನಿಮ್ಮ ಮನೆ ಹತ್ರನೇ ಯಾರಾದರೂ ನುರಿತ ಜ್ಯೋತಿಷಿಗಳಿದ್ದಾರೆ ಅಂತಂದರೆ ಕೂಡ ನೀವು ಅವ್ರನ್ನ ಕೇಳ್ಕೊಳ್ಬೋದು. ಏನೂ ತೊಂದರೆ ಇಲ್ಲ. ಎಲ್ಲರೂ ಅವರವರಿಗೆ ತಕ್ಕನಾದಂತಹ ವಿದ್ಯಾ ಬುದ್ಧಿನಲ್ಲಿ
ಹೆಸರು ಮಾಡಿರ್ತಾರೆ. ಆ ಹೆಸರಿಗೆ ನಾವು ಗೌರವ ಕೊಡೋಣ. ಸೊ ಯಾರು ಹೇಳುವಂಥ ವಿಚಾರಗಳನ್ನು ಅಗೌರವದಿಂದ ನೋಡೋದೇನು ಬೇಡ. ಯಾಕೆಂದರೆ ನಾನು ಆಗಲೇ ಹೇಳಿದೆ, ಕರ್ಮ ಯಾವಾಗಲೂ ವಾಪಸ್ ಬರುತ್ತೆ. ನಾವು ಇನ್ನೊಬ್ಬರನ್ನ ಹರ್ಟ್ ಮಾಡಿದ್ರೆ ಅದು ನಮ್ಮನ್ನು ಹರ್ಟ್ ಮಾಡಲಿಕ್ಕೆ ಟೈಮ್ನ ನೋಡಿಕೊಂಡು ಬಂದು ಹರ್ಟ್ ಮಾಡುತ್ತೆ. ಸೊ ಈಗ ನಾವೇನು ಮಾಡೋಣ, ವಿವಾಹದ ವಿಚಾರವಾಗಿ ನೋಡ್ತಾ ಇದ್ದೀನಿ. ಸ್ವಲ್ಪ ನೆಗೆಟಿವ್ ಕಾಣಿಸ್ತಾ ಇದೆ. ಅದನ್ನು ನಾನು ನೆಗೆಟಿವ್ ಆಗಿ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡಲ್ಲ. ನೀವು ನೆಗೆಟಿವ್ ಯೋಚನೆ ಮಾಡ್ತಿರೋದು ಮತ್ತೆ ಇಲ್ಲಿ ಇನ್ನೊಂದು ಸರ್ತಿ ತೋರಿಸ್ತಾ ಇದೆ. ನೀವೇನಾದರೂ ನಿಮ್ಮ ಸುತ್ತಮುತ್ತ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ ನೀವು ಅನ್ಕೋತಾ ಇದ್ರೆ ದಯಮಾಡಿ ಅದನ್ನು ಸ್ಟಾಪ್ ಮಾಡಿ. ನೀವು ಎಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ ಅನ್ಕೋತಿರೋ ಆಗದಲ್ಲೇ ಇರೋ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ನಿಮಗೆ ಆಗ್ಬಿಡತ್ತೆ. ಯಾಕೆ ಅಂತಂದರೆ ಅದೆಲ್ಲ ಇಂಡೈರೆಕ್ಟ್ ಎನರ್ಜಿ. ಓಕೆನಾ? ಈಗ ನಾವು ಒಳ್ಳೆ ವಿಚಾರಗಳನ್ನು ಯೋಚನೆ ಮಾಡಿದಾಗ, ಅಥವಾ ನಾವು ಯಾವ್ದಾದ್ರು ಗುರುಗಳ ಪಾದಕ್ಕೆ ಬಿದ್ದಾಗ, ಅಥವಾ ದೇವಸ್ಥಾನಗಳಲ್ಲಿ ನಾವು ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಬಂದಾಗ ನಮಗೆ ಅದೆಲ್ಲ ಎನರ್ಜಿ ಡೈರೆಕ್ಟ್ ಆಗಿ ಬರುತ್ತೆ. ಓಕೆನಾ? ನಾವು ಡೈರೆಕ್ಟ್ ಆಗಿ ಹೀಗೆ ನಮಸ್ಕಾರ ಮಾಡಿ ಅಲ್ಲಿ ಅಡ್ಬಿದ್ದು ಎಲ್ಲ ಮಾಡಿ ನಮಸ್ಕಾರ ತಗೋತೀವಿ, ಆಶೀರ್ವಾದ ತಗೋತೀವಿ. ದೇವಸ್ಥಾನಕ್ಕೆ ಹೋದಾಗ ಡೈರೆಕ್ಟ್ ಆಗಿ ಎನರ್ಜಿ ಬರುತ್ತೆ. ಆದರೆ ನೆಗೆಟಿವ್ ಹೇಗೆ ಆಗುತ್ತೆ ಅಂತಂದರೆ, ನೀವು ಯೋಚನೆ ಮಾಡಿದ್ರೆ ಕೂಡ ಆ ನೆಗೆಟಿವ್ ಥಾಟ್ಸ್ ನಿಮ್ಮ ತಲೆನಲ್ಲಿ ಬರುತ್ತೆ. ಈಗ ನೋಡಿ, ಯಾರಿಗಾದರೂ ಈ ಅಮಾವಾಸ್ಯೆಗೆ ನೀನು ಇರೋದೇ ಇಲ್ಲಪ್ಪ ಅಂತ ಹೇಳಿಬಿಟ್ರೆ ಆ ವ್ಯಕ್ತಿ ಆಲ್ರೆಡಿ ಡಿಸೈಡ್ ಆಗಿಬಿಡ್ತಾನೆ, ಈ ಅಮಾವಾಸ್ಯೆಗೆ ನಾನು ಇರೋದಿಲ್ಲ, ಈ ಅಮಾವಾಸ್ಯೆಗೆ ನಾನು ಇರೋದಿಲ್ಲ ಅಂತ ಅಂದ್ಕೊಂಡು ಅವನು ಅಲ್ಲೇನೆ ಕೊರಗಕ್ಕೆ ಶುರು ಮಾಡಿ, ಬದುಕುವಂತಹ ವ್ಯಕ್ತಿ ಕೂಡ ಅವನು ನಾನು ಇರೋದಿಲ್ಲ ಅನ್ನೋದನ್ನೇ ಸತ್ಯ ಮಾಡ್ಕೊಳ್ಳೋಕ್ಕೋಸ್ಕರ ಹೊರಡಕ್ಕೆ ಶುರು ಮಾಡಿಬಿಡ್ತಾನೆ. ದಯಮಾಡಿ ನೆಗೆಟಿವ್ ಯೋಚನೆಗಳನ್ನು ನೀವು ಎಷ್ಟು ಯೋಚನೆ ಮಾಡ್ತಾ ಇದ್ದೀರೋ ಅದು ಮತ್ತೆ ನಾನು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೆಗೆಟಿವ್ ಪಾಸಿಟಿವ್ ಅನ್ನೋದನ್ನ ನಿಮಗೆ ಬಿಡಿಸಿ ಹೇಳಬೇಕು. ಟು ಬಿ ಹಾನೆಸ್ಟ್, ನೆಗೆಟಿವ್ ವಿಚಾರಗಳು ಅಂತ ಏನಿದೆ ಅದನ್ನ ನೀವಾಗೆ ಮಾಡ್ಕೊಳ್ಳೋದು, ಯಾರು ಮಾಡೋದಲ್ಲ. ನೀವೆಷ್ಟು ಯೋಚನೆ ಮಾಡಿ ನೆಗೆಟಿವ್ ವಿಚಾರನ ಮನಸ್ಸೊಳಗಡೆ ತಗೋತೀರೋ ಅಷ್ಟು ನೆಗೆಟಿವ್ ನಿಮಗೆ ಆಗ ಶುರುವಾಗುತ್ತೆ. ಯಾಕೆಂದ್ರೆ ಯಾವಾಗಲೂ ನಿಮ್ಮನ್ನ ನಿಮ್ಮ ಕುಲದೇವತೆ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ. ನಿಮ್ಮ ಕುಲದೇವತೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ನಂಬಿಕೆ ಕೂಡ ನಿಮಗಿರೋದಿಲ್ಲ. ಯಾಕೇಳಿ, ನೆಗೆಟಿವ್ ತುಂಬ ಸ್ಪೀಡಾಗಿ ಬರುತ್ತೆ. ಆ ನೆಗೆಟಿವ್ ಸ್ಪೀಡಾಗಿ ಬರೋದ್ರಿಂದ ನಿಮ್ಮ ಯೋಚನಾ ಶಕ್ತಿನ ಅದು ಸ್ಟಾಪ್ ಮಾಡುತ್ತೆ. ನಿಮ್ಮ ಜೊತೆ ದೊಡ್ಡ ಗುರುನೇ ಇರಲಿ, ನಿಮ್ಮ ಜೊತೆ ದೇವರೇ ಸಾಕ್ಷಾತ್ಕಾರವಾಗಿ ನಿಂತುಕೊಂಡಿರಲಿ, ನಿಮಗೆ ನಂಬಿಕೆ ಇರೋದಿಲ್ಲ. ನೆಗೆಟಿವ್ ಅಷ್ಟು ಸ್ಪೀಡಾಗಿ ನಿಮ್ಮ ಮೈಂಡ್ ಸೆಟ್ನ ಚೇಂಜ್ ಮಾಡಿಬಿಡುತ್ತೆ. ನಿಮ್ಮ ಜೊತೆ ಯಾರೇ ಇರಲಿ ಅವ್ರ ಮೇಲೆ ನಂಬಿಕೆನೇ ಬರದ ಹಾಗೆ ನೆಗೆಟಿವ್ ಎನರ್ಜಿ ನೋಡ್ಕೊಳ್ಳುತ್ತೆ. ಆದರೆ ಪಾಸಿಟಿವ್ ಎನರ್ಜಿ ಹೇಗೆ ಗೊತ್ತಾ, ನಿಧಾನವಾಗಿ ಬರುತ್ತೆ. ಆ ನಿಧಾನ ಪರಿಸ್ಥಿತಿನಲ್ಲಿ ಏನಿದೆ ನೀವು ಅದನ್ನ ನಂಬೋದಿಕ್ಕೆ ರೆಡಿ ಇರೋದಿಲ್ಲ. ಅದಕ್ಕೇನೆ ಹೇಳ್ತಾ ಇದ್ದೀನಿ ವೀಕ್ಷಕರೇ, ನಿಮ್ಮ ಕಾರ್ಡ್ ನಾನು ಆಗಿಂದ ಏನು ನೋಡ್ತಾ ಇದ್ದೀನಿ, ಸ್ವಲ್ಪ ನೆಗೆಟಿವ್ ಯೋಚನೆಗಳೇ ಜಾಸ್ತಿ ಕಾಣಿಸ್ತಾ ಇದೆ. ನೀವು ಅದನ್ನ ಮಾಡಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಹೇಗೆ ಈ ನೆಗೆಟಿವ್ ಯೋಚನೆಗಳನ್ನ ಮಾಡ್ದಂಗಿರೋದು ಅಂತಂದ್ರೆ, ದಯಮಾಡಿ ವಾರಕ್ಕೆ 1-2 ಸರ್ತಿನಾದ್ರೂ ನಿಮ್ಮ ಹತ್ರದಲ್ಲಿರುವಂತಹ ದೇವಸ್ಥಾನಗಳಾಗಿರ್ಬೋದು, ಅದು ಯಾವ ದೇವಸ್ಥಾನ ಆಗಲಿ, ನೀವು ಚರ್ಚ್ಗಾದ್ರೂ ಹೋಗಲಿ, ದರ್ಗಾಗಾದ್ರೂ ಹೋಗಿ, ಅಥವಾ ನಾರ್ಮಲ್ ಟೆಂಪಲ್ಗಳಿಗಾದ್ರೂ ನೀವು ಹೋಗಿ, ಎಲ್ಲಿಯಾದ್ರೂ ಹೋಗಿ ನಿಮ್ಮ ಇಚ್ಛೆ ದೇವತೆಗಳೇನಿದ್ದಾರೆ ಅವರೊಟ್ಟಿಗೆ ಸಂಪರ್ಕ ಬೆಳೆಸ್ಕೊಳ್ಳಿಕ್ಕೆ ಟ್ರೈ ಮಾಡಿ. ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋನಲ್ಲೂ ಕೂಡ ಹೇಳ್ತಾ ಇದ್ದೆ, ನೀವು ನೋಡಿದ್ರೆ ನೆನಪಿರುತ್ತೆ, ನಮ್ಮ ಅಂತರಂಗ ಪ್ರಜ್ಞೆ ಅಥವಾ ನಮ್ಮ ಆತ್ಮ ಏನಿದೆ ಭಗವಂತನಿಗೆ ಡೈರೆಕ್ಟ್ ಕನೆಕ್ಟ್ ಆಗಿರುತ್ತೆ. ನಾವು ಭಗವಂತನಿಗೆ ಡೈರೆಕ್ಟ್ ಕನೆಕ್ಟ್ ಆಗಿರುವಂತಹ ಜೀವಿಗಳಾಗಿರ್ಬೇಕಾದ್ರೆ ನಾವು ಯಾಕೆ ನೆಗೆಟಿವ್ಗೆ ಎದುರುಕೊಳ್ಬೇಕು ಅಲ್ವಾ? ಸೊ ನೀವು ನೆಗೆಟಿವ್ಗೆ ಜಾಸ್ತಿ ಎದುರುಕೊಳ್ಬೇಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಂಸಾರಿಕ ವಿಚಾರವಾಗಿ ನೀವು ಸ್ವಲ್ಪ ಯೋಚನಾ ಶಕ್ತಿನಲ್ಲಿ ಸ್ವಲ್ಪ ನೆಗೆಟಿವ್ ಕಾಣಿಸ್ತಾ ಇದೆ. ಅದರಿಂದ ನೆಗೆಟಿವ್ ಆಗುತ್ತೆ ಅಂತಲ್ಲ, ಜಗಳಗಳಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಆ ಜಗಳ ಆಗ್ದಂಗೆ ನೀವು ನೋಡ್ಕೊಳ್ಬೇಕಂದ್ರೆ ನಿಮ್ಮ ಯೋಚನೆಯನ್ನ ಶಿಫ್ಟ್ ಮಾಡಬೇಕು, ಕೆಟ್ಟದ್ರಿಂದ ಒಳ್ಳೆದ್ರ ಕಡೆಗೆ. ನಿಮ್ಮ ಫ್ಯಾಮಿಲಿನಲ್ಲಿ ಒಳ್ಳೆಯ ವಿಚಾರಗಳು ನಡೀತಾ ಇದೆ. ನಿಮ್ಮ ಮನೆಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಹಬ್ಬ ಹರಿದಿನಗಳ ಥರ ಈವೆಂಟ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ನಿಮ್ಮ ಸ್ನೇಹಿತರುಗಳನ್ನು ನೀವು ಮನೆಗೆ ಇನ್ವೈಟ್ ಮಾಡೋದಾಗಲಿ, ಅಥವಾ ನಿಮ್ಮ ಸ್ನೇಹಿತರುಗಳ ಮನೆಗೆ ನೀವು ಹೋಗೋದಾಗಲಿ, ಅದೆಲ್ಲ ನಡೆಯುವಂಥ ಸಾಧ್ಯತೆ ಡಿಸೆಂಬರ್ನಲ್ಲಿದೆ. ಜೊತೆಗೆ ನೀವು ಮುಂದಿನ ವರ್ಷ 2026 ಜಾನ್ವರಿನ ನೀವು ತುಂಬ ಖುಷಿಯಾಗಿ ರಿಸೀವ್ ಮಾಡ್ಕೋತಾ ಇದ್ದೀರಾ. ನೀವು ಮತ್ತು ನಿಮ್ಮ ಫ್ಯಾಮಿಲಿಯವ್ರು ಸೇರ್ಕೊಂಡು ನೆಗೆಟಿವ್ ಯೋಚನೆಗಳನ್ನು ಬಿಟ್ಟು ಪಾಸಿಟಿವ್ ಯೋಚನೆಗಳನ್ನು ಮಾಡಿದ್ರೆ ನಿಮ್ಮ ಫ್ಯಾಮಿಲಿನಲ್ಲಿ ಆಗಲಿ, ಅಥವಾ ನಿಮ್ಮ ಲವರ್ ಜೊತೆಗಾಗಲಿ, ಅಥವಾ ನಿಮ್ಮ ಹೆಂಡತಿ ಗಂಡನ ಜೊತೆಗೆ ಯಾವುದೇ ಕಾರಣಕ್ಕೂ ಜಗಳಗಳಾಗೋದಿಲ್ಲ. ದಯಮಾಡಿ ನೆಗೆಟಿವ್ ಯೋಚನೆಗಳನ್ನು ಬಿಡಬೇಕು. ಹಾಗಿದ್ದಾಗ ನಿಮ್ಮ ಸಂಸಾರ ತುಂಬ ಸುಖ ಸಂತೋಷ ನೆಮ್ಮದಿಯಿಂದ ಇರುತ್ತೆ ಅನ್ನೋದು ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ವೀಕ್ಷಕರೇ, ನಾವು ಆರೋಗ್ಯದ ವಿಚಾರವಾಗಿ ಮತ್ತು ಆಧ್ಯಾತ್ಮಿಕವಾಗಿರುವಂತಹ ಮೆಸೇಜ್ ನಿಮಗೆ ಏನಿದೆ ಅದನ್ನು ನಾವು ಸ್ಪ್ರೆಡ್ನಲ್ಲಿ ನೋಡೋಣ. ಟ್ಯಾರೋ ಕಾರ್ಡ್ಗಳು ಡಿಸೆಂಬರ್ 2025 ವಿಚಾರದಲ್ಲಿ ಆರೋಗ್ಯದ ಸಮಸ್ಯೆಗಳು ಅಥವಾ ಪರಿಹಾರಗಳೇನಾದರೂ ಇದೆಯಾ ಅನ್ನೋದನ್ನು ನಾವು ಈಗ ನೋಡೋಣ. ಆರೋಗ್ಯದ ವಿಚಾರವಾಗಿ ನಿಮಗೆ ಸ್ವಲ್ಪ ಕಷ್ಟಗಳು ಕಾಣಿಸ್ತಾ ಇದೆ. ಆ ಕಷ್ಟಗಳಿಗೆ ದಯಮಾಡಿ ವೀಕ್ಷಕರೇ ಎದುರ್ಕೊಳ್ಳೋಕೆ ಹೋಗ್ಬೇಡಿ. ನಿಮಗೆ ಏನಿದೆ ಆ
ಕಷ್ಟಗಳಿಗೆ ನೀವು ಆಲ್ರೆಡಿ ಡಾಕ್ಟ್ರನ್ನ ನೋಡ್ತಾ ಇದ್ದೀರಾ, ಆ ಡಾಕ್ಟ್ರನ್ನ ನೀವೇನು ನೋಡ್ತಾ ಇದ್ದೀರಾ ಅವ್ರು ಕೊಡುವಂತಹ ಮೆಡಿಸನ್ನ ದಯಮಾಡಿ ಆನ್ ಟೈಮ್ ತೊಗೊಳಕ್ಕೆ ಟ್ರೈ ಮಾಡಿ, ಯಾವುದನ್ನು ಇಗ್ನೋರ್ ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಿಮಗೆ ಒಳ್ಳೇದು ಕೂಡ ಆಗುವಂತಹ ಸಾಧ್ಯತೆಗಳು 2026ನಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ. 2026 ನಿಮಗೆ ತುಂಬ ಒಳ್ಳೇದನ್ನು ಮಾಡುತ್ತೆ. ದಯಮಾಡಿ ಅಷ್ಟರೊಳಗಡೆ ನಿಮ್ಮ ಏನು ಸಮಸ್ಯೆಗಳಿದೆ ಅದನ್ನು ಮುಗಿಸ್ಕೊಂಡು 2026 ರಿಸೀವ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ ಬಿಡು ಆಮೇಲೆ ನೋಡ್ಕೊಳ್ಳೋಣ ಇಮೇಲೆ ನೋಡ್ಕೊಳ್ಳೋಣ ಅಂತೆಲ್ಲ ಹೇಳ್ಕೊಂಡು ನಿಮ್ಮ ಮೆಡಿಕೇಷನ್ಗಳಲ್ಲಿ ಯಾವುದೇ ತರಹದ ಒಂದು ಡಿಸಿಷನ್ನ ತೊಗೊಳಕ್ಕೆ ಹೋಗ್ಬೇಡಿ. ನಿಮ್ಮ ಮೆಡಿಕೇಷನನ್ನು ನೀವು ಆನ್ ಟೈಮ್ ತೊಗೊಳ್ಬೇಕು ಅಂತ ಹೇಳಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ ನಾನು. ನಿಮಗೆ ಹಣಕಾಸು ಖರ್ಚು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದೆ. ಚಿಂತೆ ಮಾಡಬೇಡಿ ವೀಕ್ಷಕರೇ, ಎಲ್ಲದಕ್ಕೂ ಒಂದು ದೈವ ಇಚ್ಛೆ ಅಂತ ಇರುತ್ತೆ. ಆ ದೈವ ಇಚ್ಛೆನ ನಾವು ಯಾವುದೇ ಕಾರಣಕ್ಕೂ ಮೀರ್ಲಿಕ್ಕೆ ಆಗೋದಿಲ್ಲ. ಆ ದೈವ ಇಚ್ಛೆ ಇರೋವರೆಗೂ ನಾವು ಈ ಭೂಮಿ ಮೇಲೆ ಸರ್ವ್ ಮಾಡ್ತಾ ಇರ್ತೀವಿ. ಆರೋಗ್ಯ ನಿಮಗೆ ಸುಧಾರಿಸುತ್ತೆ, 2026ನಲ್ಲಿ ಸುಧಾರಿಸುತ್ತೆ ಅಂತ ಕೂಡ ಇಲ್ಲಿ ಬರ್ತಾ ಇದೆ. ನೀವು ಹೊಸ ಜೀವನನ ನಡೆಸ್ತೀರಾ ಅಂತ ಕೂಡ ಬರ್ತಾ ಇದೆ. ನೀವು ಯಾವುದಾದ್ರೂ ಡಾಕ್ಟರ್ನ ಚೇಂಜ್ ಮಾಡಬೇಕು, ಈಗ ನೋಡ್ತಿರೋ ಡಾಕ್ಟರ್ ನಿಮಗೆ ಸರಿ ಇಲ್ಲ ಅಂತ ನಿಮಗೆ ಏನಾದ್ರು ಅನ್ನಿಸ್ತಾ ಇದ್ರೆ ದಯಮಾಡಿ ಚೇಂಜ್ ಮಾಡಿ, ಏನು ತೊಂದರೆ ಇಲ್ಲ. ಸೆಕೆಂಡ್ ಒಪಿನಿಯನ್ ಬೇಕು ಅಂತ ಇಲ್ಲಿ ಹೇಳ್ತಾ ಇದೆ. ಸೆಕೆಂಡ್ ಒಪಿನಿಯನ್ ಅಂತಂದರೆ ಒಬ್ಬ ಡಾಕ್ಟ್ರಿಂದ ಇನ್ನೊಬ್ಬ ಡಾಕ್ಟ್ರಿಗೆ ನೀವು ಶಿಫ್ಟ್ ಆಗೋದನ್ನ ಸೆಕೆಂಡ್ ಒಪಿನಿಯನ್ ಅಂತ ಏನು ಕರಿತೀವಿ ಅದು ನೀವು ಮಾಡ್ಕೊಳ್ಬಹುದು ಅಂತ ಕೂಡ ಬರ್ತಾ ಇದೆ. ದಯಮಾಡಿ ಮಾಡಿ, ನೀವು ಅದನ್ನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೂಡ ಇಲ್ಲಿದೆ. ಸೊ ನೀವು ಮಾಡೋದ್ರಿಂದ ಏನು ತಪ್ಪಿಲ್ಲ. ನೀವು ನಿಮ್ಮ ಫ್ಯಾಮಿಲಿ ವಿಚಾರದಲ್ಲಿ ಸ್ವಲ್ಪ ಚಿಂತೆ ಮಾಡ್ತಾ ಇದ್ದೀರಾ, ಆ ಚಿಂತೆನ ಮಾಡಬೇಡಿ. ಮನೆಯಲ್ಲಿ ಏನಾದರೂ ಶುಭ ಸೂಚನೆಗಳು ಅಥವಾ ಶುಭ ಸಮಾರಂಭಗಳು ನಡಿಬೇಕು ಅಂತ ಇದ್ರೆ ಅದ್ರ ಪಾಡಿಗೆ ಅದನ್ನು ನಡೀಲಿ. ದಯಮಾಡಿ ಅದನ್ನು ನೀವು ಕಂಟ್ರೋಲ್ ಮಾಡೋಕ್ಕೆ ಹೋಗಬೇಡಿ. ಅದು ನಡೆದಷ್ಟು ನಿಮಗೆ ಒಳ್ಳೇದಾಗುತ್ತೆ ಅಂತ ಇಲ್ಲಿ ಬರ್ತಾ ಇದೆ. ನೀವು ಚಿಂತೆ ಮಾಡಬೇಡಿ, ಸ್ವಲ್ಪ ಬಾಡಿಗೆ ರಿಲ್ಯಾಕ್ಸೇಷನ್ ಕೊಡಿ. ಆ ರಿಲ್ಯಾಕ್ಸೇಷನ್ ನಿಮಗೆ ಬೇಕೇ ಬೇಕು. ನಾವೀಗ ನಿಮಗೆ ಆಧ್ಯಾತ್ಮಿಕವಾಗಿ ಏನು ವಿಚಾರಗಳಿದೆ ಅನ್ನೋದನ್ನು ನಾವು ನೋಡೋಣ. ಏನು ಮೆಸೇಜ್ ಇದೆ ಭಗವಂತನಿಂದ, ಅಥವಾ ನಿಮಗೆ ಯಾವ ದೇವಿ ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ಏನು ವಿಚಾರಗಳನ್ನು ಹೇಳ್ತಾ ಇದ್ದಾರೆ, ಅಥವಾ ನೀವು ಡಿಸೆಂಬರ್ ತಿಂಗಳಲ್ಲಿ ಯಾವ ದೇವಿನ ಪೂಜೆ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ, ಆಧ್ಯಾತ್ಮಿಕ ಮೆಸೇಜ್ ಏನಿದೆ ಅನ್ನೋದನ್ನು ನಾವು ಕಾರ್ಡ್ಗಳ ಮೂಲಕ ತಿಳ್ಕೊಳ್ಳೋಣ. ಯಾವ ದೇವಿ ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಅನುಗ್ರಹ ಕೊಡ್ತಾರೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಹಾಗೆ ವೀಕ್ಷಕರೇ, ದಯಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ ದೇವಿಯ ಹೆಸರು. ನಿಮಗೆ ನೀವು ಜೀವನದಲ್ಲಿ ಫಾಲೋ ಮಾಡ್ತೀರಾ ಅನ್ನೋದೇ ಆಯಿತು ಅಂದರೆ ದೇವಿಯ ಹೆಸರನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ಬರೀಬೇಕು ಅಂತ ಹೇಳ್ತೀನಿ. ರಾಜರಾಜೇಶ್ವರಿ ಅಂತ ಬರ್ತಾ ಇದೆ. ರಾಜರಾಜೇಶ್ವರಿ ದೇವಿ ನಿಮಗೆ ಇಲ್ಲಿ ಮನೆ ಹತ್ರ ಎಲ್ಲಾದರೂ ರಾಜರಾಜೇಶ್ವರಿ ಟೆಂಪಲ್ ಇತ್ತು ಅಂದರೆ ದಯಮಾಡಿ ಹೋಗಿ ಬನ್ನಿ. ಡಿಸೆಂಬರ್ನಲ್ಲಿ ಪ್ರತಿ ಶುಕ್ರವಾರ ಅಥವಾ ಪ್ರತಿ ಮಂಗಳವಾರ ದೇವಿಯ ಸನ್ನಿಧಿಗೆ ಹೋಗಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ದಯಮಾಡಿ ಹೋಗಿ ಬನ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿಮಗೆ ರಾಜರಾಜೇಶ್ವರಿ ತಾಯಿಯ ದೇವಸ್ಥಾನ ಸಿಕ್ಕಿಲ್ಲ ಅಂತಂದ್ರೂ ರಾಜರಾಜೇಶ್ವರಿ ತಾಯಿಯ ಅಷ್ಟಕ ಸಿಗುತ್ತೆ ಯೂಟ್ಯೂಬ್ನಲ್ಲಿ, ಅಥವಾ ನಿಮಗೆ ಪುಸ್ತಕಗಳೆಲ್ಲರೂ ಸಿಗುತ್ತೆ. ರಾಜರಾಜೇಶ್ವರಿ ತಾಯಿಯ ಅಷ್ಟೋತ್ತರ ಶತನಾಮಾವಳಿಗಳು ನಿಮಗೆ ಸಿಗುವಂಥ ಪುಟ್ಟ ಪುಸ್ತಕಗಳಿರುತ್ತೆ. ಅದನ್ನಾದರೂ ನೀವು ಪ್ರತಿ ಶುಕ್ರವಾರ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಪಠಣೆಯನ್ನಾದರೂ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ಏಂಜಲ್ಸ್ಗಳು ಏನು ಮೆಸೇಜ್ ಕೊಡ್ತಾ ಇದ್ದಾರೆ, ಜಸ್ಟ್ ಒನ್ ವರ್ಡ್ ಆನ್ಸರ್ನಲ್ಲೇ ಏಂಜಲ್ಸ್ಗಳು ಹೇಳ್ತಾರೆ ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ವೀಕ್ಷಕರೇ, ಏಂಜಲ್ಸ್ಗಳು ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಏಂಜಲ್ಸ್ಗಳು ಏನು ಮೆಸೇಜ್ ಕೊಡ್ತಾ ಇದ್ದಾರೆ ನೋಡೋಣ. ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ಸ್ ಅಂತ ಬರ್ತಾ ಇದೆ ನೋಡಿ. ಡಿಸೆಂಬರ್ ತಿಂಗಳಲ್ಲಿ ನೀವು ಮೆಡಿಟೇಷನ್ ಮಾಡಬೇಕು, ನಿಮಗೆ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಅಲ್ಲಿ ಸಿಗ್ತದೆ ಅಂತ ನಿಮಗೆ ಇಲ್ಲಿ ಏಂಜಲ್ಸ್ ಕಾರ್ಡ್ಗಳು ನಿಮಗೆ ಹೇಳ್ತಾ ಇದೆ. ಏಂಜಲ್ಸ್ಗಳು ಸತ್ಯನೇ ನುಡಿತಾರೆ ವೀಕ್ಷಕರೇ. ದಯಮಾಡಿ ಮೆಡಿಟೇಷನ್ ಯಾರಾದರೂ ಮಾಡ್ತಾ ಇದ್ದೀರಾ ಅಂತಂದರೆ ಖಂಡಿತ ಮಾಡಿ. ಮತ್ತು ಮೆಡಿಟೇಷನ್ ಧ್ಯಾನದ ಬಗ್ಗೆ ನಾನು ನೀಡಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಧ್ಯಾನಕ್ಕೆ ಕೂತಾಗ ನಿಮಗೆ ಯಾವಾಗಲೂ ಡಿಸ್ಟರ್ಬ್ ಆಗುತ್ತೆ. ನಿಮ್ಮ ಪಕ್ಕದಲ್ಲಿ ಏನೋ ಹಾವು ಓಡಾಡ್ದಂಗೆ ಅನಿಸುತ್ತೆ, ನಿಮ್ಮ ಹಿಂದೆ ಯಾರೋ ನಿಂತಿದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ, ಅಥವಾ ನಿಮಗೆ ಸಡನ್ನಾಗಿ ಯಾರೋ ಹೊಡಿಯೋಕ್ಕೆ ಬರ್ತಾ ಇದ್ದಾರೆ ಅಂತ ಫೀಲ್ ಆಗುತ್ತೆ, ಸೊಳ್ಳೆ ಕಚ್ಚಿಲ್ಲ ಅಂದರೂ ಸೊಳ್ಳೆ ಕಚ್ತಾ ಇದೆ ಅಂತ ಫೀಲ್ ಆಗುತ್ತೆ. ಈ ಥರ ಎಲ್ಲ ಫೀಲ್ ಆಗಕ್ಕೆ ಶುರು ಆಗುತ್ತೆ. ದಯಮಾಡಿ ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಮೆಡಿಟೇಷನ್ ಮಾಡುವಾಗ ನಿಮ್ಮ ಇಂದ್ರಿಯಗಳು ನಿಮಗೆ ನಿಮ್ಮ ಕಂಟ್ರೋಲ್ಗೆ ಸಿಕ್ಕೋದಿಲ್ಲ. ನಿಮ್ಮ ಇಂದ್ರಿಯಗಳು ನಿಮ್ಮ ಹೇಳಿದ ಮಾತುಗಳನ್ನ ಕೇಳೋದಿಲ್ಲ. ನಿಮಗೆ ಹೃದಯ ವರ್ಕ್ ಆಗಬೇಕು, ಕೈ ವರ್ಕ್ ಆಗಬೇಕು, ಕಾಲು ವರ್ಕ್ ಆಗಬೇಕು, ತಲೆ ಯಾಕೆ ವರ್ಕ್ ಆಗಬಾರ್ದು ಅಲ್ವಾ? ಸೊ ತಲೆಯಲ್ಲಿ ಸಾವಿರಾರು ಯೋಚನೆಗಳು ಬರುತ್ತಾ ಇರುತ್ತೆ. ಇಷ್ಟು ದಿನ ಇಲ್ದಿದ್ದ ಯೋಚನೆಗಳು ಕಾಣಿಸುತ್ತೆ, ನೆನ್ನೆ ನೋಡಿರೋ ಪಿಕ್ಚರ್ ಕಾಣಿಸುತ್ತೆ. ಮತ್ತು ನಿಮ್ಮ ತಾಯಿ ಏನಾದರೂ ಅಡುಗೆ ಮಾಡ್ತಾ ಇದ್ರೆ ಅದ್ರ ಸ್ಮೆಲ್ ಸಡನ್ನಾಗಿ ಬಂದಂಗೆ ಫೀಲ್ ಆಗುತ್ತೆ. ಈ ಥರ ಎಲ್ಲ ಫೀಲ್ ಆಗುತ್ತೆ ಮೆಡಿಟೇಷನ್ಗೆ ಕೂತಾಗ್ಲೇ.
ಯಾರ್ಯಾರು ಮೊದಲನೇ ಸಾರ್ತಿ ಮೆಡಿಟೇಷನ್ ಸ್ಟಾರ್ಟ್ ಮಾಡ್ತಿದ್ದೀರೋ ಅವರಿಗೆ, ಈಗ ಆಲ್ರೆಡಿ ಮೆಡಿಟೇಷನ್ನ ಪ್ರಾಕ್ಟೀಸ್ ಮಾಡ್ತಿರೋರಿಗೆ ಇದೆಲ್ಲ ಸ್ವಲ್ಪ ಅಷ್ಟಾಗಿ ಆಗೋದಿಲ್ಲ. ಬಟ್ ಮೆಡಿಟೇಷನ್ ಪ್ರಾಕ್ಟೀಸ್ ರೀಸೆಂಟಾಗಿ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಥವಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅವರೆಲ್ಲರಿಗೂ ನಾನು ಏನು ಸೂಚನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಇಂದ್ರಿಯಗಳು ನಿಮ್ಮ ಕಂಟ್ರೋಲ್ನಲ್ಲಿ ಇರೋದಿಲ್ಲ. ನಿಮಗೆ ಏನು ಬೇಡವೋ ಅದನ್ನೇ ನಿಮ್ಮ ಕನಸಲ್ಲಿ ಅಥವಾ ನಿಮ್ಮ ಮನಸ್ಸಲ್ಲಿ ಕೊಡೋಕ್ಕೆ ಶುರು ಮಾಡಿರುತ್ತೆ. ನಿಮ್ಮ ತಲೆ ಒಳಗಡೆ ಸಾವಿರಾರು ಯೋಚನೆಗಳು ಬರ್ತಾ ಇರುತ್ತೆ. ಆ ನಿಮ್ಮ ತಲೆ ಒಳಗಡೆ ಬರ್ತಿರೋ ಸಾವಿರಾರು ಯೋಚನೆಗಳನ್ನು ನೀವು ಕಂಟ್ರೋಲ್ ಮಾಡೋಕ್ಕೆಲ್ಲ ಹೋಗ್ಬಿಡಿ. ಅದ್ರ ಪಾಡಿಗೆ ಅದು ಬರಲಿ, ಅದೇನು ಅನ್ಸುತ್ತೆ ಅದ್ರ ಪಾಡಿಗೆ ಅದು ಅನ್ನಿಸ್ತಾ ಹೋಗಲಿ. ಅದು ಅನ್ಸೋದನ್ನೆಲ್ಲ ನೀವು ಕಂಟ್ರೋಲ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತಂದರೆ, ನೀವು ಮೆಡಿಟೇಷನ್ನ ಮೊದಲನೇ ಸಾರ್ತಿ ಮಾಡೋಕ್ಕೆ ಶುರು ಮಾಡಿದ್ದೀರ. ನೀವು ಉಸಿರಾಟದ ಮೇಲೆ ನೀವು ಗಮನ ಕೊಡಬೇಕು. ನಿಮ್ಮ ಉಸಿರನ್ನ ತಗೊಳ್ಳೋದು ಮತ್ತು ಉಸಿರನ್ನ ಬಿಡುವಂಥ ಪ್ರಕ್ರಿಯೆ ಏನಿದೆ, ಆ ಪ್ರಕ್ರಿಯೆಯಲ್ಲಿ ನೀವು ಸ್ವಲ್ಪ ಧ್ಯಾನನ ಫಿಕ್ಸ್ ಮಾಡಿ. ನಿಮ್ಮ ಗಮನ ಆ ಉಸಿರಾಟದ ಮೇಲೆ ಫಿಕ್ಸ್ ಆಗಲಿ. ಆ ಉಸಿರಾಟಕ್ಕೆ ಫಿಕ್ಸ್ ಆದಾಗ ನಿಮ್ಮ ಯೋಚನೆಗಳು ನಿರಾಳವಾಗಿ ಸ್ವಲ್ಪ ಕಡಿಮೆ ಆಗ್ತಾ 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 ಬರುತ್ತೆ. ಯಾವಾಗ ಯೋಚನೆಗಳು ಕಡಿಮೆ ಆಗ್ತಾ ಬರ್ತಾ ಇದೆಯೋ, ನಿಮ್ಮ ಧ್ಯಾನ ಸ್ಥಿತಿ ಒಂದು ಸುದೀರ್ಘವಾಗಿ ಒಂದು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಅಂತ ಅರ್ಥ. ಸೊ ಆ ಸುದೀರ್ಘವಾಗಿ ಒಂದು ಒಳ್ಳೆ ರೀತಿಯಲ್ಲಿ ನಡಿಬೇಕಂತಂದರೆ, ನೀವು ಯೋಚನೆಗಳನ್ನ ಬರೋದನ್ನ ನೀವು ನಿಲ್ಸೋಕ್ಕಾಗಲ್ಲ. ನೀವು ಏನೇ ಯೋಚನೆ ಬಂದ್ರೂ ಸ್ಟಾಪ್ ಮಾಡದೆ ಮೆಡಿಟೇಷನ್ನ ಕಂಟಿನ್ಯೂ ಮಾಡಿ. ನೀವು ಮೆಡಿಟೇಷನ್ ಮಾಡುವಾಗ ಜಪ ಮಾಡೋದಾಗಲಿ ಅಥವಾ ಮಂತ್ರಗಳನ್ನು ಹೇಳೋದಾಗಲಿ ರೆಕಮೆಂಡೇಶನ್ ಇರೋದಿಲ್ಲ. ನೀವು ಧ್ಯಾನ ಮಾಡುವಾಗ, ಮೆಡಿಟೇಷನ್ ಮಾಡುವಾಗ ಸುಮ್ಮನೆ ಕೂತ್ಕೊಳ್ಳಿ, ಅಬ್ಸರ್ವ್ ಮಾಡಿ ನಿಮ್ಮ ಬಾಡಿ ಏನು ರಿಯಾಕ್ಷನ್ ಮಾಡ್ತಾ ಇದೆ, ನಿಮ್ಮ ಉಸಿರಾಟ ಹೇಗೆ ನಡೀತಾ ಇದೆ, ಇದ್ರ ಕಡೆ ನೀವೆಷ್ಟು ಗಮನ ಕೊಡ್ತೀರೋ ಅಷ್ಟು ಒಳ್ಳೆಯದು. ವೀಕ್ಷಕರೇ, ನಾವಿವತ್ತು ಮೇಷರಾಶಿ ಡಿಸೆಂಬರ್ 2025 ಭವಿಷ್ಯವಾಣಿನ ನೋಡಿದ್ದೀವಿ. ಆರೋಗ್ಯ ವಿಚಾರವಾಗಿ, ಸಾಂಸಾರಿಕ ವಿಚಾರವಾಗಿ, ಪ್ರೀತಿ ವಿಚಾರವಾಗಿ, ಹಣಕಾಸಿನ ವಿಚಾರವಾಗಿ ಮತ್ತು ದೈವಿಕ ಮೆಸೇಜ್ ಏನಿದೆ ಅನ್ನೋದು ಕೂಡ ತಿಳ್ಕೊಂಡ್ವಿ. ನಾನು ನಿಮಗೆ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂತಂದರೆ, ಜೀವನದಲ್ಲಿ ಏನೇ ಬರಲಿ ಅದೆಲ್ಲ ಭಗವಂತನ ಇಚ್ಛೆ ಆಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಭಗವಂತನ ಇಚ್ಛೆನ ಸಂತೋಷದಿಂದ ಸ್ವೀಕಾರ ಮಾಡೋಣ. ಎಷ್ಟು ನಾವು ಸಂತೋಷದಿಂದ ಸ್ವೀಕಾರ ಮಾಡ್ತೀವೋ ಅಷ್ಟು ನಾವು ಭಗವಂತನಿಗೆ ಹತ್ರ ಆಗ್ತೀವಿ. ಪ್ರತಿಯೊಂದು ವಿಚಾರಕ್ಕೂ ನೀನು ಅದು ಕೊಟ್ಟೆ, ನೀನು ಇದು ಕೊಟ್ಟೆ, ನೀನು ಭಗವಂತ ನಾನು ನೋಡೋದೇ ಇಲ್ಲ, ಈ ಥರ ವಿಚಾರಗಳನ್ನು ಮಾತ್ರ ಯೋಚನೆ ಮಾಡಬೇಡಿ. ಭಗವಂತನಿಗೆ ಎಲ್ಲರೂ ಮಕ್ಕಳೇ. ಯಾವ ಮಗು ಕೊರಗೋದು ಕೂಡ ಭಗವಂತನಿಗೆ ಇಷ್ಟ ಆಗೋದಿಲ್ಲ. ನೀವು ಏನೇ ನಿಮಗೆ ನೋವು ಬರಲಿ, ಕಷ್ಟ ಬರಲಿ, ದುಃಖ ಬರಲಿ, ಅದನ್ನು ನೀವು ಭಗವಂತ ನನಗೆ ಕೊಟ್ಟಿದ್ದಾನೆ, ನನ್ನ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾನೆ ಅಂತ ನೀವು ಯಾವಾಗ ಯೋಚನೆ ಮಾಡ್ತೀರೋ ಆಗ ನೀವು ಭಗವಂತನಿಗೆ ಹತ್ರ ಆಗ್ತೀರ. ಭಗವಂತನಿಗೆ ಹತ್ರ ಆಗೋದು ಮಾತ್ರ ನಮ್ಮ ತಲೆನಲ್ಲಿರಲಿ. ಏನೇ ಕೇಳಬೇಕಾದ್ರೂ ನನಗೆ ಕಾರ್ ಕೊಡು, ನನಗೆ ಬೈಕ್ ಕೊಡು ಅಂತ ನೀವು ಕೇಳೋದನ್ನ ಬಿಟ್ಟು, ಭಗವಂತ ನೀನೇ ಬೇಕು ನನಗೆ ಅಂತ ನೀವು ಯಾವಾಗ ಕೇಳಕ್ಕೆ ಶುರು ಮಾಡ್ತೀರೋ ಆಗ ಭಗವಂತನಿಗೆ ನೀವು ಹತ್ರ ಆಗಕ್ಕೆ ಶುರು ಆಗ್ತೀರ. ನಿಮ್ಮ ಯೋಚನೆಯಲ್ಲಿ ನಿಮ್ಮ ತಲೆ ತುಂಬ ಯಾವಾಗಲೂ ಭಗವಂತನೇ ಇರಲಿ. ನಿಮಗೆ ಕಾರು, ಮನೆ, ಹೆಂಡತಿ, ಮಕ್ಕಳು ಎಲ್ಲರಿಗಿಂತಲೂ ಭಗವಂತ ನೀನು ಬೇಕು ಅನ್ನೋದನ್ನು ನೀವು ಕೇಳೋಕ್ಕೆ ಶುರು ಮಾಡಿ. ಆವಾಗ ನಿಮ್ಮ ಜೀವನ ತುಂಬ ಸುಗಮವಾಗಿ ನಡೆಯುತ್ತೆ. ಏನೇ ಯೋಚನೆಗಳು ಬಂದರೂ ನಿಮ್ಮ ಎಲ್ಲ ಯೋಚನೆಗಳನ್ನು ಭಗವಂತ ತಗೋತಾನೆ. ನಿಮ್ಮ ಯೋಚನೆಗಳು ಭಗವಂತನಿಗೆ ಸೇರಿದ ಮೇಲೆ ನೀವು ಫ್ರೀ ತಾನೆ, ಆರಾಮ್ ತಾನೆ, ಖುಷಿಯಾಗಿರ್ತೀರ ತಾನೆ. ಸೊ ವೀಕ್ಷಕರೇ, ದಯಮಾಡಿ ಭಗವಂತನ ಮೇಲೆ ನೀವು ನಂಬಿಕೆಯನ್ನು ಇಟ್ಕೊಳ್ಳಿ. ನಿಮ್ಮ ಜೀವನ ಯಾವತ್ತೂ ಸುಂದರವಾಗುತ್ತೆ. ನಿಮ್ಮ ಕಾರ್ಯ ಏನಿದೆ ಅದನ್ನು ಮಾಡ್ತಾ ಹೋಗಿ. ಅತಿಯಾದ ಆಸೆ ಬೇಡ, ಅತಿಯಾದ ಮೋಹ ಬೇಡ. ಜೀವನ ಸುಗಮವಾಗಿದೆ. ಆ ಸುಗಮವಾಗಿರೋ ಜೀವನನ ಅದ್ರ ಪಾಡಿಗೆ ನಡೆಯೋಕ್ಕೆ ನೀವು ಬಿಟ್ಟರೆ ಎಲ್ಲ ಒಳ್ಳೆಯದೇ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ. ಶ್ರೀಕೃಷ್ಣ ಅರ್ಪಣ ಮತ್ತು ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ಫಾರ್ ವಾಚಿಂಗ್.